ಅವ್ರು ನೋಡಿ ನಿಮ್ಮನ್ನ ಟಾಂಗ್ ಅವ್ರಿಗೆ ಎರಡು ಓಡೋಗಿ ಬಿಟ್ಟಿದೆ ಅದಕ್ಕೆ. ಅಂಕಲ್ ಹೇಳಿ ನಿಮ್ಮ ಲವ್ ಬ್ರೇಕಪ್ ಸಿಂಗಲ್ ಆಗಿದ್ದೀರಾ ಅಥವಾ ಮದುವೆ ಆಗಿದ್ಯಾ? ಈಗ ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಲ್ಲ, ಕರೆಕ್ಟ್ ತಾನೆ? ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಾ? ಓಕೆ ಸ್ಟಾರ್ಟ್. ಅಣ್ಣ ನೀವು ಲವ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀರಾ? ಅಣ್ಣ ಅನ್ಬಾರ್ದು. ಸರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ನಿಮ್ಮ ಟೈಮಲ್ಲಿ ಆಗಿ ಮದುವೆ ಆದವರು ಈ ಟೈಮಲ್ಲಿ ಆಗ್ತಿರೋಂಥ ಮದುವೆ ಸಿಸ್ಟಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮದುವೆ ಸೆಲಿಬ್ರೇಷನ್ ಹೇಳ್ತೀರಾ, ಮದುವೆ ಕನೆಕ್ಷನ್ ಹೇಳ್ತೀರಾ? ಕನೆಕ್ಷನ್ ಬಗ್ಗೆ. ಜನರೇಷನ್ ಗ್ಯಾಪ್ ಬಂದಿದೆ, ಥಿಂಕಿಂಗ್ ಎಲ್ಲ ಮಕ್ಕಳು ಮರಿದು ಚೇಂಜ್ ಇದೆ. ಬಟ್ ಜನರಲಿ ಐ ಪ್ರಿಫರ್ ಯು ಗೋ ಫಾರ್ ದಿ ಅರೇಂಜ್ ಮ್ಯಾರೇಜ್ ಬಿಕಾಸ್ ಅರೇಂಜ್ ಮ್ಯಾರೇಜ್ ವಿಲ್ ಬಿ ಫಾರ್ ಲಾಂಗ್ ಟೈಮ್. ಲವ್ ಮ್ಯಾರೇಜ್ ಕೆನಾಟ್ ಬಿ ಫಾರ್ ಶಾರ್ಟ್ ಟೈಮ್, ಬಟ್ ಇಟ್ ಇಸ್ ಆಲ್ವೇಸ್ ಎ ಕ್ವಶನ್ ಮಾರ್ಕ್ ಅಂತ ಹೇಳ್ತಿದ್ದಾರೆ ಲವ್ ಮ್ಯಾರೇಜು. ಅವ್ರು ನೋಡಿ ನಿಮ್ಮನ್ನ ಟಾಂಗ್ ಅವ್ರಿಗೆ ಎರಡು ಓಡೋಗಿ ಬಿಟ್ಟಿದೆ ಅದಕ್ಕೆ. ಅಂಕಲ್ ಹೇಳಿ ನಿಮ್ಮ ಲವ್ ಬ್ರೇಕಪ್. ನಿಮ್ಮ ಲವ್ ಬ್ರೇಕಪ್ ಬಗ್ಗೆ ಹೇಳಿ. ನಮ್ದು ಲವ್ ಬ್ರೇಕಪ್ ಇಲ್ಲ, ಹೌಸ್ ಬ್ರೇಕಪ್. ಏನ್ ಬ್ರೇಕಪ್? ಹೌಸ್ ಬ್ರೇಕಪ್. ಹೌಸ್ ಬ್ರೇಕಪ್ ಅಂದ್ರೆ ಎಂತಿ ಬೋಡೋಗಿ ಬಿಡ್ತು. It is always better you choose your partner for living peacefully, not seeing for money, building car. That is not going to come with you. If your husband or a wife, they have good nature, understanding, you can live happily. Correct. And that is invaluable. ಗಾಡಿ ಬರ್ತತೆ ಹೋಗ್ಬಿಡುತ್ತೆ, ಮನೆ ಬರ್ತತೆ ಹೋಗ್ಬಿಡುತ್ತೆ. ಬಟ್ ಜನ ಒಳ್ಳೆ ಮನೆಯಲ್ಲಿ ಚೆನ್ನಾಗಿದ್ರೆ ಯು ಕ್ಯಾನ್ ಲೀವ್ ಯುವರ್ ಲವ್ ಹ್ಯಾಪಿಲಿ. ಕರೆಕ್ಟ್. ಸೊ ನಿಮ್ಮ ಪ್ರಕಾರ ಈಗ ಕರೆಂಟ್ ಜನರೇಷನ್ ಡಿವೋರ್ಸ್ಗಳು ಆಗ್ತಿರೋದು ರೀಸನ್ ಟುಡೇಸ್ ಜನರೇಷನ್ ಗರ್ಲ್ ದೇ ಹ್ಯಾವ್ thinking. Don't take me wrong. I'm giving my general opinion. Okay. They have thinking. ಕನ್ನಡದಲ್ಲಿ ಹೇಳ, ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನಗೆ ಗಂಡು ಬೇಡ. ಗಂಡು ಕೂಡ ಸಂಪಾದನೆ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾರೆ ಹೆಣ್ಣಕ್ಕಿಂತ ನಾವು. ಬಟ್ ಅವ್ರು ಹೇಳ್ತಾರೆ ನನಗೆ ಹೆಣ್ಣು ಬೇಕು. ಯಂಗರ್ ಜನರೇಷನ್ಗೆ ನಮ್ಮಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ ಏನು? ಒಳ್ಳೆ ಸಜೆಷನ್ ಏನಿಲ್ಲ. ಚೂಸ್ ಎ ಪಾರ್ಟ್ನರ್ ಹೂ ರೆಸ್ಪೆಕ್ಟ್ಸ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಪ್ಯಾರೆಂಟ್ಸ್. ದೇ ಶುಡ್ ನಾಟ್ ಲುಕ್ ಎಟ್ ಯುವರ್ ಮನಿ, ದೇ ಶುಡ್ ಲುಕ್ ಎಟ್ ದಿ ಪರ್ಸನ್. ದಟ್ ಹಿ ವಿಲ್ ಬಿ ವಿತ್ ಮೀ ಟಿಲ್ last day and support me whether I am in a good position or in bad position. Then your life will be peaceful and there is nothing beyond that. Exactly. ಬಟ್ ಈ ಕಾಲ ಹುಡುಗಿರಿಗೆ ಪೇರೆಂಟ್ಸ್ ಯಾರು ಬೇಕಾಗಿಲ್ಲ, ಅವ್ನು ಒಬ್ಬನೇ ಬೇಕು. ಅವನು ನೀನು ಎಲ್ಲಿದ್ಯಾ ನೀನು? ಸೊ ಅಂತ ಸಿಚುವೇಶನ್ ಬೇಡ ಅವನೊಬ್ಬರೇ ಬೇಕು. ನಾವು ಅವನಿಬ್ಬರೇ ಇರ್ಬೇಕು ಮನೆಯಲ್ಲಿ, ಅವ್ರಿಗೆ ಅಲ್ಲಿ ಫ್ಯಾಮಿಲಿ ಬೇಕು. See, I have seen many girls telling in interview to the boys, how many dustbins you have? ಮುದ್ಕಿ ಎಷ್ಟಿದ್ದಾರೆ ಮನೆಯಲ್ಲಿ. ಸೊ ದೇ ಕಾಲ್ ದಿ ಪ್ಯಾರೆಂಟ್ಸ್ ಆಫ್ ದಿ ಬಾಯ್ ಡಸ್ಟ್ಬಿನ್ಸ್. ಓ ಮೈ ಗಾಡ್. ಸೊ ದಟ್ಸ್ ವೈ ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಬಂದಿರೋದು ಅದೇ ಕಾನ್ಸೆಪ್ಟ್. ಜಾಯಿಂಟ್ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗ್ತಾ ಇದೆ. ನ್ಯೂಕ್ಲಿಯರ್ ಫ್ಯಾಮಿಲಿನೇ ಬಂದಿದೆ, ಒಂದ್ಸಲಿ ನ್ಯೂಕ್ಲಿಯರ್ ಆಗತ್ತಲ್ಲ ಅವಾಗ. ಸರ್ ನೀವೇನಾದ್ರೂ ಒಂದು ಮಾತು ಹೇಳಲೇಬೇಕು ಇವಾಗ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ನಿಮ್ದು ಎಷ್ಟು ವರ್ಷ ಆಯ್ತು ಮದುವೆ? ಲವ್ ಮಾಡೋದು ಭಾಳ ಟೈಮ್ ಮಾಡಲಿಲ್ಲ ಯಾರು. Like dislike, it is your choice, but I have told something. You should love human being. Your parents are male parents. Everybody's parents are parents. Peace is prime. Wow. Money is last. Wow, fantastic. Peace, no money can buy peace. ಅಸೆಟ್ ಫ್ಯಾಮಿಲಿ ಬೇರೆ ಅಸೆಟ್ ನೋಡ್ಕೊಂಡು ಮಾಡಿದ್ರೆ ಅದು ಎಲ್ಲವರೆಗೂ ನಡೆಯುತ್ತೆ, ಹೇಳೋಕ್ಕಾಗಲ್ಲ. ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ಟಾರ್ಟ್. ಅಣ್ಣ ನೀವು ಲವ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀರಾ? ಅಣ್ಣ ಅನ್ಬಾರ್ದು. ಅಲ್ಲೇ ಹೋಗುತ್ತೆ ಅಣ್ಣ ಅಂದ್ರೆ. ನೀವು ಲವ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀರಾ ಅರೇಂಜ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀರಾ? ಅರೇಂಜ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀನಿ. ಯಾಕೆ? ಅರೇಂಜ್ ಮ್ಯಾರೇಜ್ ಅಂದರೆ ಇವಾಗ ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ಒಪ್ಪಿ ಮದುವೆ ಆದರೆ ಒಂಥರ ಜೀವನ ಚೆನ್ನಾಗಿರುತ್ತೆ ಅಂತ. ಲವ್ ಮ್ಯಾರೇಜಲ್ಲಿ ಲವ್ ಮ್ಯಾರೇಜ್ ಯಾಕಾಗಲ್ಲ? ನೀವು ಲವ್ ಮಾಡಿಬಿಟ್ಟು ಒಪ್ಪಿಸಿ ಮದುವೆ ಆಗ್ಬೋದಲ್ಲ? ಒಪ್ಪಿಸಿ ಮದುವೆ ಆಗ್ಬೋದಾದರೆ ಅವ್ರ ಒಪಿನಿಯನ್ ಹೆಂಗಿರುತ್ತೆ ಅಂತ ಹೇಳೋಕ್ಕಲ್ಲ. ಅವ್ರ ತಂದೆ ತಾಯಿದು ಹುಡುಗ ಸರಿ ಇರಲ್ಲ ಅಂದರೆ ಇವಾಗ ಕೆಲಸ ಅವ್ರಿಗೆ ಇಷ್ಟಪಟ್ಟಿರೋ ಕೆಲಸ ಸಿಗಲ್ಲ, ಆ ಥರ ಆದರೆ ಬೇಜಾರಾಗುತ್ತೆ ಅವ್ರ ತಂದೆ. ಈಗ ನೀವು ಅರೇಂಜ್ ಮ್ಯಾರೇಜ್ ಆಗ್ಬಿಟ್ಟು ಹುಡುಗಿ ಜೊತೆ ಅಡ್ಜಸ್ಟ್ ಆಗಕ್ಕಾಗಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿ ಮಾತಾಡ್ಕೊಂಡು ಮದುವೆ ಆಗೋದು. ನಿಮಗೆ ಹುಡುಗಿ ಏನೇನು ಕ್ವಾಲಿಟೀಸ್ ಇರಬೇಕು ನಿಮಗೆ ಸಿಗೋ ಹುಡುಗಿಯಲ್ಲಿ? ಸ್ವಲ್ಪ ಸಂಸ್ಕಾರ. ನೀವು ನಿಮ್ಮ ಹೆಂಡತಿ
ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಆಗಿರೋಕ್ಕೆ ಇಷ್ಟಪಡ್ತೀವಿ. ಜಾಯಿಂಟ್ ಫ್ಯಾಮಿಲಿಯಾಗಿ ಇಷ್ಟಪಡ್ತೀವಿ. ಮತ್ತು ಈಗಿನ ಕಾಲಕ್ಕೂ ಹಳೆ ಜನ್ರೇಷನ್ಗೂ ಮದುವೆಗೆ ಏನು ಡಿಫ್ರೆನ್ಸು? ಈಗ ಯಾಕೆ ಡಿವೋರ್ಸ್ಗಳು ಜಾಸ್ತಿ ಆಗ್ತವೆ? ಒಬ್ರಿಗೂ ಅವರಿಗೆ ಇದಿರಲ್ಲ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ. ಲವ್ ಮಾಡಿ ಮದುವೆ ಆಗಿರ್ತಾರೆ, ಆ ಲವ್ ಮಾಡಿ ಮದುವೆ ಆಗಿರೋರೆ ಡಿವೋರ್ಸ್ ಆಗೋದು ತುಂಬ ನೋಡಿಬೇಕಿದ್ರೆ. ಆದರೂ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಹೇಳೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ಸ್ ಲವ್ ಮಾಡೋಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಮದುವೆ ಆದ್ಮೇಲೆ ಒಂಥರ ಇರ್ತಾರೆ. ಆ ಎಕ್ಸ್ಪೆಕ್ಟೇಷನಿಂದ ಹಂಗಾಗುತ್ತೆ. ಸೊ ನಿಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಬೆಸ್ಟ್? ಸೊ ತುಂಬ ಹುಡುಕಿ ನಮ್ಮ ಇಂಟರ್ನ್ಶಿಪ್ಗಳು ಒಂದು ಕಪಲ್ಸ್ನೇ ಹುಡುಕಿದ್ದಾರೆ. ಅವ್ರ ಒಪಿನಿಯನ್ ಕೇಳೋಣ ಮ್ಯಾರೇಜ್ ಬಗ್ಗೆ, ಅವ್ರ ಒಪಿನಿಯನ್ ಏನಂತ ಹೇಳ್ಬಿಟ್ಟು. ಸೊ ಎಲ್ಲ ಚಿಯರ್ ಅಪ್ ಮಾಡ್ತಾ ಇದ್ದಾರೆ. ಇದೊಂಥರ ಫನ್ ಆ್ಯಕ್ಟಿವಿಟಿ ಆಗ್ಬಿಟ್ಟಿದೆ. ಬ್ರೋ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಸೊ ಫಸ್ಟ್ ನೀವು ಅವ್ರನ್ನ ಪ್ರಪೋಸ್ ಮಾಡಿದ್ವಾ ಅಥವಾ ಅವ್ರು ನಿಮ್ಮನ್ನ ಪ್ರಪೋಸ್ ಮಾಡಿದ್ದ? ಅವ್ರನ್ನ ಪ್ರಪೋಸ್ ಮಾಡಿದ್ದು. ನೀವೇ ಇವ್ರನ್ನ ಪ್ರಪೋಸ್ ಮಾಡಿದ್ದ? ತುಂಬ ರೇರ್ ಕೇಸು ಹುಡುಗರನ್ನ ಪ್ರಪೋಸ್ ಮಾಡೋದು. ನಿಮ್ಗೆ ಏನು ಇಷ್ಟ ಆಯ್ತು ಇವರಲ್ಲಿ? ಅದು ಫ್ರೆಂಡ್ಲಿ ನೇಚರ್ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಮತ್ತೆ ಗುಡ್ ಹಾರ್ಟೆಡ್ ಪರ್ಸನ್. ಓಕೆ, ಈಗ ಕರೆಂಟ್ ಜನ್ರೇಷನ್ನು ಮದುವೆ ಅಂತ ಬಂದಾಗ ಹುಡುಗನಲ್ಲಿ ಒಂದು ಕಾಮನ್ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಆ ಥರ ಇವರಲ್ಲಿ ಏನು ಕ್ವಾಲಿಟೀಸ್ ನೋಡಿದ್ರಿ? ಚೆನ್ನಾಗಿ ನೋಡ್ಕೊಂತಾರ ಅಂತ ಅಂದ್ಬಿಟ್ಟು ಕೇರಿಂಗ್ ಆ್ಯಂಡ್ ಫ್ಯಾಮಿಲಿ ಪರ್ಸನ್, ಮತ್ತೆ ಚೆನ್ನಾಗಿ ನೋಡ್ಕೊಂತಾರೆ, ಅರ್ಥ ಮಾಡ್ಕೊಂತಾರೆ, ಫ್ರೆಂಡ್ಲಿ. ಓಕೆ ಬ್ರೋ, ನಿಮಗೆ ಅವರಲ್ಲಿ ಏನು ಇಷ್ಟ ಆಯಿತು? ಅಂದರೆ ಏನು ಕ್ವಾಲಿಟೀಸ್, ಕ್ಯಾರೆಕ್ಟರ್ಸ್ ಇಷ್ಟ ಆಯಿತು? ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅದೇ ಕೈಂಡ್ ಹಾರ್ಟೆಡ್ ಪರ್ಸನ್. ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆ ಆಗಿ? ಮದುವೆ ಆಗಿ 2.5 years. 2.5 years ಬ್ರೋ. ಆ್ಯಂಡ್ 12 years ಆಯಿತು. 12 years ಲವ್ ಮ್ಯಾರೇಜ್ ಅಂತೆ. ಓ ಸೂಪರ್, ಕ್ಲಾಪ್ಸ್. ಓಕೆ, ಸೂಪರ್. ಮ್ಯಾರೇಜ್ ಗಿಫ್ಟ್ ಇದೆ ಇಲ್ಲಿ. ಏನ್ ಹೆಸರು? ಪ್ರದ್ಯುಮ್ನ. ಹಾಯ್. ಅಂದ್ರೆ ಓಲ್ಡರ್ ಜನರೇಷನ್ ಅಲ್ಲಿ ಡಿವೋರ್ಸ್ ಅನ್ನೋದು ಕಮ್ಮಿ ಇತ್ತು, ಕರೆಕ್ಟಾ? ಸೊ ಇವಾಗ ಕರೆಂಟ್ ಜನರೇಷನ್ ಅಲ್ಲಿ ಡಿವೋರ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಅದಕ್ಕೆ ರೀಸನ್ ಏನ್ ಅನ್ಸುತ್ತೆ? ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಟ್ರಸ್ಟ್ ಇರಬೇಕು. ಅದಿದ್ರೆ ನೀವು ಅರೇಂಜ್ ಮ್ಯಾರೇಜ್ ಆದ್ರೂ ಸರಿ, ಲವ್ ಮ್ಯಾರೇಜ್ ಅದು ಸ್ಟ್ರಾಂಗ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್. ಇವಾಗ ಈಗಿನ ಜನ್ರೇಷನಲ್ಲಿ ಅದು ಕಡಿಮೆ, ಮತ್ತೆ ಈಗೂ ಜಾಸ್ತಿ, ಮತ್ತೆ ನಾನು ಜಾಸ್ತಿ ದುಡಿತಾ ಇದ್ದೀನಿ, ನೀನು ಜಾಸ್ತಿ ಆ ಥರ ಮಾತುಗಳು ಕೇಳಲ್ಲ, ಈಗೋ ಜಾಸ್ತಿ, ಆ್ಯಟಿಟ್ಯೂಡ್ ಜಾಸ್ತಿ, ಆ ಥರದ್ದೆಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಲವ್ ಅಂತ ಬಂದರೆ ಎಂಥ ಅರೇಂಜ್ ಆದರೂ ಸರಿ, ಲವ್ ಆದರೂ ಸರಿ, ಸ್ಟ್ರಾಂಗಾಗಿ ಉಳಿಯುತ್ತೆ. ಸೂಪರ್, ಸಖತ್ತಾಗಿ ಹೇಳಿದ್ರು. ಓಕೆ, ನಿಮ್ಮ ಲವ್ ಜರ್ನಿನಲ್ಲಿ ನೀವು ಈಗ ಕರೆಂಟ್ ಜನ್ರೇಷನ್ಗೆ ಒಂದು ಬೆಸ್ಟ್ ಅಡ್ವೈಸ್ ಅಂತ ಏನಾದರೂ ಕೊಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಮೇಯ್ನು. ಅದು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರು ಇರಬೇಕು. ಲೈಕ್ ಈಕ್ವಾಲಿಟಿ, ಇಬ್ಬರು ಸಮ ಇರಬೇಕಷ್ಟೇ. ಓಕೆ, ಅವ್ರು ಜಾಸ್ತಿ ಅವ್ರು ಜಾಸ್ತಿ ನಮ್ಗೆ ಕಡಿಮೆ ಇಲ್ಲ, ಈಕ್ವಾಲಿಟಿ ಇರ್ಬೇಕು ಲೈಫಲ್ಲಿ. ಇವಾಗ ಏನಾದರೂ ಅಕಸ್ಮಾತ್ ಫೈನಾನ್ಷಿಯಲಿ ಏನಾದರೂ ಇವಾಗ ಒಬ್ಬರು ಡೌನಲ್ಲಿದ್ದರೆ ಅವರು ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು, ಅವರು ಸ್ಟೇಬಲ್ ಆಗೋವರೆಗೂ ಸಪೋರ್ಟ್ ಮಾಡಬೇಕು. ಓವರ್ ಆಲ್ ಫಸ್ಟ್ ಥಿಂಕ್ ಮಾಡೋದು ಮೈಂಡಲ್ಲಿ ಲವ್, ಅದು ಮೇನ್ ಇರಬೇಕು. ಅವ್ರ ಕಡಿಮೆ ನಮ್ಮ ಜಾಸ್ತಿ ಅದೆಲ್ಲ ಏನು ಕಂಪೇರೇ ಮಾಡಬಾರಕ್ಕೆ ಹೋಗ್ಬಾರ್ದು. ಆಮೇಲೆ ಇವಾಗ ಹುಡುಗಿರುಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಹುಡುಗಿರು ಸಿಗ್ತಿಲ್ಲ ಅನ್ನೋ ಒಂದು ಸಿಚುವೇಶನ್ ಆಗಿದೆ, ಕರೆಕ್ಟಾ? ಅದಕ್ಕೋಸ್ಕರ ನೆಗೆಟಿವಿಟಿ ಜಾಸ್ತಿ ಆಗ್ತಿದೆ. ಮದುವೆ ಅನ್ನೋ ಕಾನ್ಸೆಪ್ಟಿಂದ ತುಂಬ ಜನ ದೂರ ಉಳ್ಕೊಳ್ಳೋ ಮೈಂಡ್ ಸೆಟ್ಟಿಗೆ ಬರ್ತಿದ್ದಾರೆ. ಅದೆಲ್ಲ ಏನಕ್ಕೆ ನಿಮ್ಮ ಪ್ರಕಾರ ಏನು ಅನ್ಸ್ಬೋದು? ಅದು ಡಿಪೆಂಡ್ಸ್ ಆಫ್ ಇಂಡಿವಿಜುವಲ್ ಅಲ್ವಾ, ಅವ್ರ ಒಂದು ಥಿಂಕಿಂಗ್ ಮೈಂಡಿಂದ. ಬಟ್ ಈ ಜನ್ರೇಷನಲ್ಲಿ ಆಬ್ವಿಯಸ್ಲಿ ನೆಗೆಟಿವ್ ಹೇಳ್ಬೇಕಾಗುತ್ತೆ. ಬಟ್ ಬೇಡ, ನೆಗೆಟಿವ್ ಜಾಸ್ತಿ ಜನ ಇರೋದು ಇವಾಗ, ಅದಕ್ಕೆ ಇಂಟ್ರೆಸ್ಟ್ ಕೊಡೋದು ಜಾಸ್ತಿ. ಬಟ್ ಪಾಸಿಟಿವ್ ಇರೋ ಲವಲ್ಲಿ ಅವಲ್ಲೇ ಲವ್ ಸ್ಟ್ರಾಂಗ್ ಆಗಿರೋದು, ಲಾಂಗ್ ಲಾಸ್ಟ್ ಆಗಿರೋದು ಅಷ್ಟೇ. ಸಗದಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಸಿಂಗಲ್ ಆಗಿದ್ದೀರಾ ಅಥವಾ ಮದುವೆ ಆಗಿದೆಯಾ? ಅರೇಂಜ್ ಮ್ಯಾರೇಜ್ ಆಗಬೇಕು ಅಂತ ಇದ್ದೀರಾ, ಲವ್ ಮ್ಯಾರೇಜ್ ಆಗಬೇಕು ಅಂತ ಇದ್ದೀರಾ? ಅರೇಂಜ್ ಮ್ಯಾರೇಜ್. ಓಕೆ, ನೀವು ಹುಡುಗನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹುಡುಗನ ಕ್ಯಾರೆಕ್ಟರ್ಸ್ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ಕೇಳೋದು ಒಂದೇನೆ, ಇವಾಗ ಅವ್ರ ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮನ ಹೆಂಗೆ ನೋಡ್ಕೊತಿದ್ದಾರೆ ಸೇಮ್ ಹಾಗೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ನಾನು ಹಾಗೆ ನೋಡಿಕೊಂಡ್ರೆ ದಟ್ ಈಸ್ ವೆಲ್. ಬಿಕಾಸ್ ಮನಿನ ಯಾವಾಗ ಬೇಕಾದ್ರೂ ನಾಳೆಲ್ಲ ನಾಳಿದಾರು ದುಡಿಬೋದು. ಸೀರಿಯಸ್ ಆಗಿ ಹೇಳ್ಬೇಕು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಗ್ರೂಪಲ್ಲಿ ಇದ್ದಾರೆ ಅಂತ ಅವ್ರು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ದುಡ್ಡು ನಾಳೆ ನಾಳಿಂದೂ ದುಡಿಬೋದು. ಬಟ್ ಮೇನ್ ಏನಂದ್ರೆ ಕ್ಯಾರೆಕ್ಟರ್. ಬಿಕಾಸ್ ಇವಾಗೆಲ್ಲ ಜಾಸ್ತಿ ಕ್ಯಾರೆಕ್ಟರ್ ವೈಸಲ್ಲಿ ನೋಡ್ತಿದ್ರೆ ಅಷ್ಟು ಲೋ ಆಗ್ಬಿಟ್ಟಿದೆ. ಓಕೆ, ಹುಡುಗನ ಕ್ಯಾರೆಕ್ಟರ್ ನೀವು ಹೆಂಗೆ ಜಡ್ಜ್ ಮಾಡ್ತೀರಾ ಅಥವಾ ಹೆಂಗೆ ಅನಲೈಸ್ ಮಾಡ್ತೀರಾ ಅಥವಾ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ? ಗೊತ್ತಿಲ್ಲ, ಬಿಕಾಸ್ ಅಷ್ಟು ಮಟ್ಟಿಗೆ ನಾನು ಹೋಗಿಲ್ಲ ಜಡ್ಜ್ ಮಾಡೋಕ್ಕೆಲ್ಲ. ಬಟ್ ಟು ಬಿ ಫ್ರ್ಯಾಂಕ್ ಹೆಂಗೆ ಅಂದರೆ ಅವ್ರು ಲೈಕ್ ನಾನು ತುಂಬಾ ಲೈಕ್ ಕೇರಿಂಗಲ್ಲಿ ಇರಬೇಕು, ತುಂಬ ಓವರ್ ಕೇರಿಂಗು ಇರಬಾರ್ದು.
ನಾರ್ಮಲ್ ಫ್ರೆಂಡ್ಲಿ ಆಗಿ ಎಲ್ಲ ಕಡೆ ಹೊಂದ್ಕೊಂಡಿದ್ರೆ ಆ ಥರ ಇರಬೇಕು ಅಂತ. ಹುಡುಗನ ಸ್ಯಾಲ್ರಿ ಎಷ್ಟಿರಬೇಕು? ಸ್ಯಾಲ್ರಿ ಎಲ್ಲ ಕೇಳಕ್ಕೆ ಹೋಗಲ್ಲ, ಬಿಕಾಸ್ ಡಿಪೆಂಡ್ಸ್ ಆನ್ ದೇರ್. ನೀವು ನಿಮ್ಮ ಮದುವೆ ಆಗಿರೋ ಗಂಡನ ಹತ್ರ ಏನು ಕ್ವಾಲಿಟೀಸ್ ನೋಡಿ ಒಪ್ಕೊಂಡ್ರಿ? ನಾನು ಲವ್ ಮಾಡೋ ಟೈಮಲ್ಲಿ ಏನು ಕ್ವಾಲಿಟೀಸ್ ಎಲ್ಲ ನೋಡಿಲ್ಲ. ಓಕೆ, ಲವ್ ಮ್ಯಾರೇಜ್ ಅಲ್ವಾ ನಿಮ್ದು? ಲವ್ ಮ್ಯಾರೇಜ್. ಎಷ್ಟು ವರ್ಷ ಆಯ್ತು ಲವ್ ಮಾಡಿ? ಮೇ ಬಿ 10 years. ನೀವೇ ಅವ್ರನ್ನ ಪ್ರಪೋಸ್ ಮಾಡಿದ್ರಾ ಅಥವಾ ಅವರು ನಿಮ್ಮನ್ನ ಪ್ರಪೋಸ್ ಮಾಡಿದ್ರಾ? ಹುಡುಗನೇ ಪ್ರಪೋಸ್ ಮಾಡಿ. ಬನ್ನಿ ಬ್ರೋ ಈ ಕಡೆ. ಇಟ್ಸ್ ಟೈಮ್ ನೌ. ನೀವು ಇವ್ರನ್ನ ಏನ್ ನೋಡಿ ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ರಿ? ಅವಾಗ ಫುಲ್ ಅಮಾಯಕಿ ತರ ಇದ್ಲು, ಹಳ್ಳಿ ಹುಡುಗಿ ತರ. ಫುಲ್ ಮಾಡರ್ ಆಗ್ಬಿಟ್ಟಿದ್ದಾರೆ. ಸೊ ಅಮಾಯಕಿ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟಿದ್ದು ಒಂದು ತರ. ಹೌದು, ಇವಾಗ ಮಾಡರ್ನ್ ಆಗ್ಬಿಟ್ಟಿದ್ದಾರೆ. ಓಕೆ ಬ್ರೋ, ಆಮೇಲೆ ಇನ್ನೊಂದು ಸೀರಿಯಸ್ ನೋಟಲ್ಲಿ, ಈಗ ನಿಮ್ಮ ರಿಲೇಶನ್ಶಿಪ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದಾಗ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ವಾಲಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಏನನ್ನ ನೀವು ಸಜೆಷನ್ ಅಥವಾ ಏನಾದರೂ ಅಡ್ವೈಸ್ ಆಗಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಕರೆಂಟ್ ಜನ್ರೇಷನ್? ಏನೂ ಇಲ್ಲ, ಲೈಕ್ ನೀವು ಅವ್ರನ್ನ ಲವ್ ಮಾಡ್ತಾ ಇದೆ ಅಂತ ನಿಮಗೆ ಫಿಕ್ಸ್ ಆದರೆ ಅದು ಎಷ್ಟು ಜಗಳ ಆಗೇ ಆಗುತ್ತೆ. ಜಗಳ ಆಗಲ್ಲ ಅಂತಲ್ಲ, ಇವತ್ತಾಗ್ಬೋದು ನಾಳೆ ಆಗ್ಬೋದು, ಹಾಗೇ ಆಗುತ್ತೆ. ಬಟ್ ನಿಮಗೆ ಗೊತ್ತಿದ್ದೆ ನಾನು ಇನ್ನ ಬಿಡಲ್ಲ, ನಾನು ಇನ್ನು ಲವ್ ಮಾಡ್ತಾ ಇದೀನಿ ಅಂತ ಅಂದರೆ ಇವೆಲ್ಲನೂ ಮರ್ತ್ಬಿಡ್ತೀರಾ. ಜಗಳ ಆಗಿರೋ ವಿಷಯ ಆಗಿರಬಹುದು, ಏನೋ ಅಂದಿರೋ ಮಾತಾಗಿರಬಹುದು, ಇಲ್ಲ ನಡ್ಕೊಂಡ ರೀತಿ ಆಗಿರಬಹುದು, ಏನೇ ಆದರೂ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅಂದಿದ ತಕ್ಷಣ ನೀವು ಮರ್ತ್ಬಿಡ್ತೀರಾ. ಅದೇ ನೀವು ಯಾವಾಗ ಅವ್ರನ್ನ ಇಷ್ಟಪಡಲ್ಲ ಅಂತ ಹೇಳ್ಬಿಡ್ತೀರ, ಅವಾಗ ನಿಮಗೆ ಮಾತು ಮುಖ್ಯ ಆಗ್ಬಿಡುತ್ತೆ, ಬಿಹೇವಿಯರ್ ಮುಖ್ಯ ಆಗ್ಬಿಡುತ್ತೆ. ಅವಾಗ ಸಂಬಂಧಗಳು ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವು ಅವರಲ್ಲಿ ಏನು ಕ್ವಾಲಿಟೀಸ್ ನೋಡಿ ಇಷ್ಟಪಟ್ರಿ? ಆ ಟೈಮಲ್ಲಿ ಏನು ಕ್ವಾಲಿಟೀಸ್ ಅಂತ ಏನೂ ಇರಲಿಲ್ಲ. ಬಟ್ ಸೊ ಅವ್ನು ನನಗೆ ಪ್ರಪೋಸ್ ಮಾಡ್ದ. ನಾನು ಇಟ್ ವಾಸ್ ಮೈ ಫಸ್ಟ್ ಲವ್, ಸೊ ನಾನು ಅಕ್ಸೆಪ್ಟ್ ಮಾಡಿದೆ. ಅವಾಗ ಒಳ್ಳೆಯವನಿದ್ದ, ತುಂಬ ಕೇರ್ ಮಾಡ್ತಾ ಇದ್ದ. ಒಳ್ಳೆಯವನಿದ್ದಾನೆ ಕಂಪೇರ್ ಟು ಅದರ್ ಬಾಯ್ಸ್. ಐ ವಾಸ್ ಸೋ ಇನ್ನೋಸೆಂಟ್. ಸೊ ಜಸ್ಟ್ ಲವ್ ಆಯಿತು, ಅಕ್ಸೆಪ್ಟ್ ಮಾಡಿಬಿಟ್ಟೆ ಅಷ್ಟೇ. ಮನೆಯವ್ರನ್ನ ಹೆಂಗೆ ಒಪ್ಸಿದ್ರಿ? ಮನೆಯವ್ರನ್ನ ಒಪ್ಸಿದ್ ನಮ್ಗೇನು ಅಷ್ಟು ಕಷ್ಟ ಆಗಿರಲಿಲ್ಲ, ಬಿಕಾಸ್ ನಾವು ಫ್ರೆಂಡ್ಸ್ ಇದ್ವಿ ಅಲ್ಲ. ಸೊ ನಾವು ಕಾಲೇಜು ಆಗಿರ್ಬೋದು, ಡಿಗ್ರಿ ಆಗಿ ಮಾಸ್ಟರ್ ಡಿಗ್ರಿ ಎಲ್ಲ ಸೊ ಒಟ್ಟಿಗೆ ಓದಿದ್ದು, ಎಲ್ಲರಿಗೂ ಗೊತ್ತಿತ್ತು. ಸೊ ನಾವು ಫ್ರೆಂಡ್ಸ್ ಆಗಿದ್ದಿದ್ದು. ಸೊ ನಾವು ಹೇಳಿದ್ವಿ ಈ ಥರ ನಮ್ಮ ಫ್ರೆಂಡ್ ಇದ್ದಾನಲ್ಲ ಅವನನ್ನೇ ಲವ್ ಮಾಡ್ತಾ ಇದೀವಿ ಅಂತ. ಸೊ ಅವರ್ಸ್ ಈಸ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಬಟ್ ಸ್ಟಿಲ್ ಬ್ಯಾರಿಕೇಡ್ಸ್ ಇತ್ತು. ಆದರೆ ನಮಗೇನು ಫ್ಯಾಮಿಲಿನ ಒಪ್ಸೋಕೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ. ದೇ ರೆಸ್ಪೆಕ್ಟೆಡ್ ಅವರ್ ಡಿಸಿಷನ್. ಸೊ ನಮ್ಗೆ ಅಷ್ಟು ಕಷ್ಟ ಆಗಿರೋ. ದಟ್ಸ್ ವೆರಿ ನೈಸ್. ಸೊ ಇವಾಗ ಲವ್ ಮ್ಯಾರೇಜ್ ಆಗಿರೋ ನೀವು ಸಿಂಗಲ್ ಆಗಿರೋ ಇವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಗಿರೋಕ್ಕಿಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅವಳಿಗೆ ಇದೆ, ಅವಳೇ ಹೇಳ್ಕೊಡ್ಬೇಕು ಅಷ್ಟೇ ನಮ್ಗಿದೆ ಇರೋದು. ಆ್ಯಕ್ಚುಲಿ ಹಂಗೇನಿಲ್ಲ, ನಾರ್ಮಲ್ ಆಗಿ ಲೈಕ್ ಅವ್ನು ಜಸ್ಟ್ ಟೀಸ್ ಮಾಡ್ತಿದ್ದಾನೆ ಅಂತ. ಫಿನಾನ್ಷಿಯಲ್ ಸ್ಟೇಟಸ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಓಕೆ, ನನ್ನ ನೋಡ್ಕೊಂಡ್ರೆ ಸಾಕು. ಅಂದರೆ ನೀವು ಫುಲ್ ತುಂಬ ಎಕ್ಸ್ಪೆನ್ಸಿವ್ ಲೈಫಾ? ಹಂಗಂತ ಏನಿಲ್ಲ. ನನ್ನ ನೋಡ್ಕೊಂಡ್ರೆ ನನ್ನ ಚೆನ್ನಾಗಿ ನೋಡ್ಕೊಂಡು. ಅದೇ ಗೊತ್ತಾಗ್ತಾ ಇಲ್ಲ ಫಿಗರ್ ಎಷ್ಟು, ಮಂತ್ಲಿ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ. ಪರ್ಟಿಕ್ಯುಲರ್ ಸ್ಯಾಲ್ರಿಗೆ ಹೋಗ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಅಲ್ಲ ಸಿ, ಇವಾಗ ನೀವು ಎಕ್ಸ್ಪೆನ್ಸಿವ್ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಲ್ಯಾವಿಶ್ ಲೈಫು ಅಥವಾ ಸಿಂಪಲ್ ಅಂಡ್ ಹ್ಯಾಪಿ ಲೈಫ್? ತುಂಬಾ ಸೆಟಲ್ ಆಗಿದ್ರೆ ಓಕೆ ಫೈನ್. ಸೆಟಲ್ ಅಂದ್ರೆ ಏನು, ಬೆಂಗಳೂರಲ್ಲಿ ಒಂದು 2-3 ಬೇಕು? 2-3 ಏನು ಬೇಡ, ಒಂದು ಸ್ವಂತ ಮನೆ ಇದ್ರೆ ಸಾಕು. ಅಂದ್ರೆ ಹುಡುಗಂದ ಬಿಕಾಸ್ ಅಟ್ ಪ್ರೆಸೆಂಟ್ ಇವಾಗ ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಇವಾಗ ಸ್ವಂತ ಮನೆ ಬೇಕೇ ಬೇಕು. ಈಗ ಹುಡುಗನ್ಗೆ ಸಪೋಸ್ 30 years ಆಗಿದೆ ಅಂದಾಗ 30 years ಅಲ್ಲೇ ಸ್ವಂತ ಮನೆ ಮಾಡಬೇಕು ಅಂದ್ರೆ ಅರೌಂಡ್ 1.5 to 1.5 crores ಅರ್ನ್ ಮಾಡಿರ್ಬೇಕು. ಅದು ಪಾಸಿಬಲ್ ಇದೆಯಾ ನಿಮ್ಮ ಪ್ರಕಾರ? ಅದೇ ಮಾಡಿದ್ರಿ ಬಿಡಿ ಅಂತ ನೋಡು. ಅವ್ರು ಯಾರು ಮಾಡಿರೋ ನನಗೆ ಇನ್ನೂ ಒಂದು ಚಿಕ್ಕ ಗೂಡಿದ್ರೆ ಸಾಕು. ಓಕೆ, ಬಾಡಿಗೆ ಮನೆ ಯಾಕೆ ಓಕೆ ಇಲ್ಲ? ಇವಾಗಿರೋ ಎಕ್ಸ್ಪೆನ್ಸಸ್ ಬ್ಯಾಂಗ್ಳೂರಲ್ಲಿ ನೋಡ್ರೆ ಬಾಡಿಗೆ ಮನೆ ಎಲ್ಲ ಸ್ಪೆಂಡ್ ಮಾಡಿ, ಬಿಕಾಸ್ ನನ್ಗೆ ಗೊತ್ತಿದೆ ಆ ಬಾಡಿಗೆ ಮನೆಯಲ್ಲಿ ಎಷ್ಟು ಕೊಟ್ಟು ಇವಾಗೆಲ್ಲ ಇರಬೇಕಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಬಾಡಿಗೆ ಮನೆ ಅಂತೆಲ್ಲ ನಾನು ಪ್ರಿಫರ್ ಮಾಡೋಕೆ ಹೋಗ್ತೀನಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ದುಡ್ಡು ನಾಳೆ ನಾಳಿಂದೂ ದುಡಿಬಹುದು, ಬಟ್ ಮೇನ್ ಏನು ಅಂದ್ರೆ ಕ್ಯಾರೆಕ್ಟರ್. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಬಟ್ ಮನೆ ನೀವು ಮದುವೆ ಆಗೋ ಟೈಮಲ್ಲಿ ಅವ್ನು ಮಾಡಿಲ್ಲ, ಫ್ಯೂಚರ್ ಅಲ್ಲಿ ಮಾಡಬಹುದು. ಏನ್ ಮಾಡ್ತಿದ್ದ ಹಂಗಾದ್ರೆ? ಗುಡ್ ಕ್ವಶನ್. ನೀವೇನ್ ಮಾಡಿದಿರಾ 30 years ಅಲ್ಲಿ? ನೀವೇನ್ ಮಾಡಿದಿರಾ? ನೀವು ಸ್ವಂತ ಮನೆ ಇದೆಯಾ ನಿಮ್ಮ ಹತ್ರ? ನಿಮ್ ದುಡ್ಡಲ್ಲಿ ಅವ್ರ ದುಡ್ಡಲ್ಲಿ? ಸಾರಿ ಅಲ್ಲ, ಈಗ ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಲ್ಲ.
ಕರೆಕ್ಟ್ ತಾನೆ? ನನ್ನ ಕ್ವಶನ್ ವ್ಯಾಲಿಡ್ ಆಗಿದೆಯಾ? ಅಂದ್ರೆ ಸಿಗಾಕೊಂಡ್ರು ಈಗ ನಮ್ಮ ಮನ್ಸು ನಮ್ಗೆ ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಅದೇ ಡೈಲಾಗ್ ಕೊನೆಗೆ. ಈಗ ನಾನು ಕೇಳಿದ ಕ್ವಶನ್ ವ್ಯಾಲಿಡ್ ಇತ್ತ ಇಲ್ವಾ? ಈಗ ನೀವು ಈಗ 23-24 ಹುಡುಗಿ ಇಬ್ರು ಎಜುಕೇಶನ್ ಮುಗಿಸ್ತಾರೆ, ದೆನ್ ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ದೆನ್ ಅದು ಇದು ಸ್ಟ್ರಗ್ಲಿಂಗ್ ಲೈಫ್ ಏನೋ ಒಂದಾಗುತ್ತೆ. ಈ ಸರ್ಟೈನ್ ಪೀರಿಯಡ್ ಅಲ್ಲಿ ಮದುವೆ ಏಜ್ ಒಳಗಡೆ ಅವ್ರಿಗೆ ಮನೆ ಅರ್ನ್ ಮಾಡ್ಲಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್, ಕರೆಕ್ಟಾ? ಈಗ ನಾನು ನಿಮ್ಮನ್ನ ಅದೇ ಕ್ವಶನ್ ಕೇಳ್ತಾ ಇರೋದು. ಹುಡುಗನ ಹತ್ರ ಮನೆ ಇಲ್ಲ, ಕ್ವಾಲಿಟೀಸ್ ಇದೆ, ನಿಮ್ಗೆ ಗೊತ್ತು. ಸೊ ಇವಾಗ ನೀವೇನು ಹೇಳ್ತೀರಾ? ಒಪ್ಕೊಳ್ಳಲ್ಲ. ಸೊ ಇವಾಗ ನೀವೇನು ಹೇಳ್ತೀರಾ? ಒಪ್ಕೊಂಡ್ಬಿಟ್ರು. ಓಕೆ, ಇಟ್ ಈಸ್ ಆಲ್ ಜಸ್ಟ್ ಫಾರ್ ಫನ್. ಓಕೆ, ನಿಮ್ಗೆ ಏನು ಇಷ್ಟ ಇದೆ ಅದು ನೀವು ಸ್ಟ್ಯಾಂಡ್ ಆನ್ ಆಗಿ. ಯಾಕಂದ್ರೆ ಫ್ಯೂಚರಲ್ಲಿ ಯಾರು ಏನೇ ಸಜೆಷನ್ ಅಂತ ಕೊಟ್ಟರು, ಇಟ್ ಓನ್ಲಿ ಮ್ಯಾಟರ್ಸ್ ಯುವರ್ ಲೈಫ್ ಸ್ಟೈಲ್ ಅಲ್ವಾ? ಸೊ ಯು ಕಾಂಟ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ಫಾರ್ ಸಮ್ಮನ್ಸ್ ಒಪಿನಿಯನ್ ಅಲ್ಲ. ಸೊ ಸ್ಟಾರ್ಟ್ ವಿತ್ ಯುವರ್ ಒಪಿನಿಯನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಬಟ್ ಯಾ, ಹ್ಯಾವ್ ಅ ಹ್ಯಾಪಿ ಫೈಂಡಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಮಾಡಿ ನಿಮ್ಮ ಮನೇಲಿ ಒಪ್ಸ್ ಮದುವೆ ಆಗಿ ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.